ಚಾನೆಲ್ ಸಾರೆಗಾಮ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಹಾಡೋದೇನು, ನಾವು ಕುಣಿಯೋದು ಸಂತೋಷಕ್ಕೆನೆಪ್ಪ. ನೀವು ಬಂದು ನಮ್ ಕಾರ್ಯಕ್ರಮ ನೋಡಿ ಇದು ಕರ್ನಾಟಕದ ನಂಬರ್ 1 ರಿಯಾಲಿಟಿ ಶೋ ಆಗೋದಕ್ಕೆ ಕಾರಣ ನೀವೇ ತಾನೆ. ನೀವು ನಾವು ಎಲ್ಲ ಸೇರ್ಕೊಂಡು ಒಂದು ಸೂಪರ್ ಹಿಟ್ ಫಾರ್ಮುಲಾನ ಕಂಡು ಹಿಡ್ಕೊಂಡಿದೀವಿ. ಏನದು? ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಇದನ್ನ ಎಲ್ಲಾ ಸಿನಿಮಾಗಳಲ್ಲೂ ಟಿವಿಗಳಲ್ಲೂ ಸಾರಿ ಹೇಳ್ಬಿಟ್ಟಿದ್ದಾರೆ. ಸೊ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಕೋಶಂಟ್ ಇರುವಂತಹ ನಮ್ಮ ಕಾರ್ಯಕ್ರಮದಲ್ಲಿ ನೆನ್ನೆ ರಸ್ತೆ ಪೇ ನೇನ್ವೆ ಜಿಂದಗಿ ಬೇಹಾಲ್ ಹೈ ಸುರ್ ಹೈ ನಾ ತಾಲ್ ಹೈ ಲಂಡನ್ ಲ ಜಾऊंगा पेरिस घुमाऊंगा वर्ल्ड टूर करूंगा डिंगा डिंगा कहो ना कहो ए आंखें बोलती है ओ सनम ओ मेरे सनम मोहब्बत के सफर में ए सहारा है मुन्नी बदनाम हुई डार्लिंग दरलिए मुन्नी के गाल गुलाबी नांजराबे गालवाबे. ಇವತ್ತೇನ್ ಮಾಡೋಣ? ಮಿಕ್ಕಿರೋ 4 ಜನ ಏನ್ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಣ. ಇದು ಬಾಲಿವುಡ್ ರೌಂಡ್ ನ ಸೆಕೆಂಡ್ ಹಾಫ್. ಇನ್ನು 4 ಜನ ಮಿಕ್ಕಿದ್ದಾರೆ. ಇವ್ರ ಪರ್ಫಾರ್ಮೆನ್ಸ್ ಆದ ನಂತರ ನಮ್ಮ ಜಡ್ಜಸ್ ಟಾಪ್ 5ಗೆ ಒಬ್ಬ ಫೈನಲಿಸ್ಟ್ ನ ಡೈರೆಕ್ಟ್ ಆಗಿ ಇವತ್ತು ಕಳಿಸ್ತಾರೆ. ಅವ್ರು ಯಾರು ಅಂತ ಇವತ್ತು ನಾವು ಸಂಚಿಕೆಯ ಕಡೆನಲ್ಲಿ ನೋಡ್ತೀವಿ. ರೆಡಿ ಬಚ್ಚೋ? ರೆಡಿ? ಜಡ್ಜಸ್ ನ ಕರೆದು ಬಿಡೋಣ. ಲೆಟ್ಸ್ ವೆಲ್ಕಮ್ ವಿಜಯ್ ಪ್ರಕಾಶ್ ಸಾಮ್ಯ ರಾವ್. ढूंढता फिर रहा हूँ तुम्हें रात दिन मैं यहाँ से वहाँ मुझको आवाज दो छुप गए हो सनम तुम कहाँ. ನಿನ್ನೆ ಫುಲ್ ಮಜಾ ಮಾಡಿದ್ವಿ. ಇವತ್ತು ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಮಜಾ ಫುಲ್ ಆನ್ ಮಜಾ ವಿತ್ ಕರೆಕ್ಷನ್ಸ್ ಅಂಡ್ ಅಬ್ಸರ್ವೇಷನ್ಸ್ ಅಂಡ್ ಸೆಲೆಕ್ಟಿಂಗ್ 1 ಪರ್ಸನ್. ನಾವು ಸೆಲೆಕ್ಟ್ ಮಾಡಲ್ಲ, ನೀವೇ ಸೆಲೆಕ್ಟ್ ಮಾಡ್ಕೋತೀರಾ ನಿಮ್ಮನ್ನ. ಇಫ್ ಯು ಪರ್ಫಾರ್ಮ್ ವೆಲ್ ಯು ವಿಲ್ ಗೆಟ್ ಸೆಲೆಕ್ಟೆಡ್. ಸೊ ಡೂ ವೆಲ್. ನೀವೇನ್ ಹೇಳ್ತೀರಾ? ಏನಿಲ್ಲ, ಮಸ್ತ್ ಮಜಾ ಮಾಡು ಅಂತ ಹೇಳ್ತೀವಿ ಅಷ್ಟೇ. ಎಂಜಾಯ್ ಮಾಡಿ. ಸೆಲೆಬ್ರಿಟಿ ಗೆಸ್ಟ್ 10th ಕ್ಲಾಸ್ ಎ ಸೆಕ್ಷನ್ ನ ಬ್ರಿಲಿಯಂಟ್ ಸ್ಟೂಡೆಂಟ್ ಕಮ್ ಹೀರೋಯಿನ್, ಕನ್ನಡ ಚಿತ್ರರಂಗದ ಡ್ರೀಮ್ ಗರ್ಲ್ಸ್ ಅಲ್ಲಿ ಒಬ್ಬರು ಸೀನಾ, ಹಾಗೂ ಮತ್ತೊಂದು ಮದುವೆನ ಚಿತ್ರದ ನಾಯಕಿ ಪ್ರಿಯಾಂಕಾ ಚಂದ್ರ. Hi everybody. Hi. ಅವ್ರಿಗೂ ಹೇಳ್ಬಿಡಿ. My favorite ಸೌಮ್ಯ ರಾವ್ ಅವರು ಹಾಗೆ ಪ್ರಕಾಶ್ ಜಿ ಅವ್ರಿಗೆ ಹಾಯ್ ನನ್ನ ಕಡೆಯಿಂದ. I love you so much both of you because I love all. ನೀವು ಯಾವ್ಯಾವ ಸಾಂಗ್ಸ್ ಆಡಿದ್ರೆ, ಅದು ಬೇರೆ ಇವತ್ತು ನಾನು ಬಾಲಿವುಡ್ ಸ್ಪೆಷಲ್ ರೌಂಡ್ಗೆ ಬಂದಿದ್ದೀನಿ. ನಂಗೆ ತುಂಬಾನೇ ಖುಷಿ ಆಗ್ತಿದೆ. ನಿಮ್ದು ಆಜಾ ನಚಲೆ ಸಾಂಗು ಮತ್ತೆ ನಿಮ್ದು ಜೈ ಹೋ ನಂದು ಫೇವ್ರೇಟ್ ಸಾಂಗ್ ಅಂತಾನೆ ಹೇಳ್ಬೋದು. ಅಂಡ್ ವರ್ಷಾಜಿ, I'm seeing you after a very long time. 2.5 years. Yeah, maybe. So, I'm so lucky. ನಂಗೆ ಕಿಡ್ಸ್ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಹೇಳಕ್ ಆಗದೆ ಅಲ್ಲ ನಿಮಗೆ? This is too much. ನಮಗಿಲ್ಲ, ನಿಮಗೆ 2. ನಮಗೆ 2 ಫುಲ್ ಆನ್. ಫುಲ್ ಆನ್. ಓಕೆ.
ಇವತ್ತು ಬಾಲಿವುಡ್ ರೌಂಡ್ ಇದೆ, ನೀವೆಲ್ಲ ತುಂಬಾ ಚೆನ್ನಾಗಿ ಹಾಡ್ತೀರಾ, ಹಾಗೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಆಲ್ ದ ಬೆಸ್ಟ್. ವೀಕ್ಷಕರೇ, ನಮ್ಮ ಇಂದಿನ ಬಾಲಿವುಡ್ ರೌಂಡ್ ನಲ್ಲಿ ಮೊದಲನೇದಾಗಿ ಛಟ್ಕಾ ಸ್ಟೈಲ್ ಅಲ್ಲಿ ಬರ್ತಾ ಇದ್ದಾರೆ ಹುಡುಗಿ ಅಲ್ಲ ಹುಡುಗ. ಅಂಡ್ ದಟ್ ಈಸ್, ನಾನು ಒಂದು ದೊಡ್ಡ AC ಅಂತ ಹೇಳ್ಬಿಟ್ಟಿದೀನಿ. ಆದ್ರೆ ಅವ್ನು ಟಾಪ್ 5ಗೆ ಬರ್ತಾನೋ ಇಲ್ವೋ ಅಂತ ಈ ಪರ್ಫಾರ್ಮೆನ್ಸ್ ಆದ್ಮೇಲೆ ಗೊತ್ತಾಗುತ್ತೆ. ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಆಮಿರ್ ಖಾನ್ ಸಿದ್ಧಾರ್ಥ್. ಹಾಯ್ ಸಿದ್ಧಾರ್ಥ್. ಹಾಯ್. ಸ್ಕಾರ್ಫ್ ಕಟ್ಕೊಂಡ್ಬಿಡಿದ್ಯಾ, ಆಮಿರ್ ಖಾನ್ ತರ ರೆಡಿ ಆಗಿ ಬಂದಿದ್ಯಾ? ಯಾವ ಹಾಡು ಅಂತ ನೀನೇ ಹೇಳ್ಬಿಡು. ಚಾನ್ಸ್ ಸಿಫಾರಿಶ್ ಫನಾಯಿಂದ. ಫನಾಯಿಂದ ಚಾನ್ಸ್ ಸಿಫಾರಿಶ್. ಎಷ್ಟು ಹ್ಯಾಂಡ್ಸಮ್ ಆಗಿದಾರಲ್ಲ ಆಮಿರ್ ಖಾನ್ ಅದ್ರಲ್ಲಿ. ನೀನ್ ಅಷ್ಟೇ ಹ್ಯಾಂಡ್ಸಮ್ ಆಗಿ ಪರ್ಫಾರ್ಮ್ ಮಾಡ್ಬೇಕು ಇವತ್ತು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಲಾ 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 ಹೇ 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 ಹೇ
ಓಕೆ. ವಿಷಲ್ ಹೊಡೆಯೋದರ ಇತ್ತ ಪರ್ಫಾರ್ಮೆನ್ಸ್? ಸುಭಾನ್ ಅಲ್ಲ ಕ್ಯಾ ಬಾತ್ ಹೈ ಯಾರ್ ಸಿದ್ಧಾರ್ಥ್. ಥ್ಯಾಂಕ್ ಯು ಸರ್. ಈಗೊಂದು 2 ವಾರಗಳ ಹಿಂದೆ ನಿನ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕೆಟ್ಟಿತ್ತು. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಎಲ್ಲ ಕಾಂಪನ್ಸೇಟ್ ಮಾಡ್ಬಿಡಿ ಇವಾಗ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೌಮ್ಯ, ಸಿದ್ಧಾರ್ಥ್, ಎಸ್ ಮ್ಯಾಮ್. ಫನಾ ಅಂದ್ರೆ ಅರ್ಥ ಏನು ಅಂತ ಗೊತ್ತಾ? ಅರ್ಥ ಗೊತ್ತಿಲ್ವಾ? ಅರ್ಥ ಗೊತ್ತಿಲ್ಲದೆ ಇಷ್ಟೊಂದು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ಯಾ ನೀನು. ಫನಾ ಅಂದ್ರೆ ಡಿಸ್ಟ್ರಾಕ್ಷನ್. ಹಾ, ಅದನ್ನ ನೀನು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದೆ. ಎವ್ರಿ ಟೈಮ್ ನೀನು ಅದನ್ನ ಹಾಡಿದಾಗ ಆಮೇಲೆ ಎಂಡಿಂಗ್ ಅಲ್ಲಿ ವೆನ್ ಯು ಹೆಲ್ಡ್ ದಟ್ ನೋಟ್, ಸೂಪರ್. ಅದೊಂಥರ ಮೈಲ ಜುಮ್ ಅಂತೆ ಅದು ಫನಾ ನೀನು ಹೇಳ್ದಾಗಿಲ್ಲ. ಆ್ಯಂಡ್ ಹಿಂದಿ ಸಿಂಗಿಂಗ್ಗೆ ನಿನ್ನ ಸ್ಟೈಲು ಸಖತ್ ಸೂಟ್ ಆಗುತ್ತೆ. ಇದುವರೆಗೂ ಹಿಂದಿ ಅಂತ ತಗೊಂಡ್ರೆ, ನಾವು ಹಿಂದಿ ಸಿಂಗಿಂಗ್ ಆ್ಯಂಡ್ ಡಿಕ್ಷನ್ ಅಂತ ತಗೊಂಡ್ರೆ ನಿಂದು ಇದುವರೆಗೂ ಬೆಸ್ಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಪ್ರಿಯಾಂಕಾ, ನೀವು ಫನಾನಾ ಫಿದಾನಾ? ಎರಡೂ ಕೂಡ. ಫಸ್ಟ್ ಆಫ್ ಆಲ್ ಸಿದ್ಧಾರ್ಥ್ ಒಂದು ಒಳ್ಳೆ ಸಾಂಗ್ ನ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಇದು ಸಾಂಗ್ ಸೆಲೆಕ್ಷನ್ ನೀವು ಮಾಡ್ಕೊಂಡಿದ್ದಾ ಇಲ್ಲ ನಿಮ್ ಗುರುಗಳು ಯಾರಾದ್ರೂ ಮಾಡಿ? ಜಡ್ಜಸ್ ಚಾಯ್ಸ್. ಓ ಗುಡ್. ಸೊ ಅವ್ರು ಹೇಳಿದ್ರು ಅವ್ರ ಹಿಂದಿ ಸಾಂಗ್ಗೆ ತುಂಬಾ ಚೆನ್ನಾಗಿ ಜಸ್ಟಿಸ್ ಮಾಡ್ತಾರೆ ಅಂತ. ಸೊ ಒಳ್ಳೆ ಸಾಂಗ್ನೇ ಕೊಟ್ಟಿದ್ದಾರೆ ನಿಮ್ಗೆ. ಸೊ ನೀವು ಕೂಡ ನಿಮ್ 100% ಹಾಕಿ ಹಾಡಿದ್ದೀರಾ. ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಆಲ್ ದ ಬೆಸ್ಟ್ ಸಿದ್ಧಾರ್ಥ್. ಥ್ಯಾಂಕ್ ಯು. ಈಗ ಒಂದ್ಸರಿ ನಂಗೋಸ್ಕರ ಫನಾ ಅಂತ ಹೇಳ್ಬಿಡು. जिद है बता है खुद को मिटाना, होना है तुझ में फना. Thank you. ಮಾರ್ಕ್ಸ್. ಸರ್, ಈ ಸಾಂಗ್ ಅನ್ನ ನೀವು 1-2 ಲೈನ್ ಹಾಡಬೇಕು ಸರ್, ರಿಕ್ವೆಸ್ಟ್. चांद सिफारिश जो करता हमारी, देता वो तुमको बता. चांद सिफारिश जो करता हमारी, देता वो तुमको बता. शर्मो हया के पर्दे गिरा के करनी है हमको खता. जिद है अब तो है खुद को मिटाना, होना है तुझ में फना. ವೀಕ್ಷಕರೇ, ಬಾಲಿವುಡ್ ನ ನೆಕ್ಸ್ಟ್ ಹೀರೋಯಿನ್ ಯಾರು ಗೊತ್ತಾ ಬರ್ತಾ ಇದ್ದಾರೆ ನಮ್ಮ ಸಾರಿಗಂಪ ವೇದಿಕೆಗೆ. ಲೆಟ್ಸ್ ವೆಲ್ಕಮ್ ದ ಸೈಜ್ 0 ಬ್ಯೂಟಿ ಕರೀನಾ ಕಪೂರ್. ರಾಮ್ಯಶ್ರೀ. ಹಾಯ್ ಕರೀನಾ, ಹೌ ಆರ್ ಯು? ಫೈನ್. ಸೊ ಸೈಜ್ 0ಲೇ ಇದ್ದೀರಾ. ಸೈಜ್ 0 ಅಲ್ಲಿ ಯಾವ ರೇಂಜ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಇವತ್ತು? ಯಾವ ಹಾಡನ್ನು ಪರ್ಫಾರ್ಮ್ ಮಾಡ್ತಿದ್ದೀರಾ? ನಾನಿವತ್ತು ಜಬ್ ವಿ ಮೆಟ್ ಫಿಲ್ಮ್ ಇಂದ ಯೇ ಇಶ್ಕ್ ಹೈ ಅನ್ನೋ ಸಾಂಗಿಗೆ. ವಾವ್, ಕರೀನಾ ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಲ್ವಾ ಅದು? ನೀವು ಅಷ್ಟೇ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ಬೇಕು ಇವತ್ತು. ಓಕೆ, ಕರೀನಾ ಇಷ್ಟನಾ ಕತ್ರೀನಾ ಇಷ್ಟನಾ? ಇಬ್ಬರಲ್ಲಿ ಫಸ್ಟ್ ಯಾರು, ಸೆಕೆಂಡ್ ಯಾರು? ಕ್ಯಾಟ್ರೀನಾ. ಕತ್ರೀನಾ ಫಸ್ಟಾ, ಆಮೇಲೆ ಕರೀನಾನಾ? ಗುಡ್ ಲಕ್, ಆಲ್ ದಿ ಬೆಸ್ಟ್. क्यों जाने लगा
ಜಡ್ಜಸ್ ಕರೀನಾ ಹಾಡಿದ್ದು ಸರಿನಾ? ಫ್ರಾಂಕ್ಲಿ ನನಗೆ ಅಷ್ಟೊಂದು ಇಂಪ್ರೆಸಿವ್ ಆಗಿರಲಿಲ್ಲ. ಬಿಕಾಸ್ ಎಸ್ಪೆಷಲಿ ವೆನ್ ಯು ಸ್ಟಾರ್ಟೆಡ್, ಶುರು ಮಾಡಿದಾಗ ಬಹಳನೇ ಡಲ್ ಆಗಿತ್ತು ನನಗೆ. ಆಮೇಲೆ ಅದು ಇನ್ಫ್ಯಾಕ್ಟ್ ಆರ್ಕೆಸ್ಟ್ರಾ ಸಿಕ್ಕಾಬಿಟ್ಟೆ ನಿನಗೆ ಸಪೋರ್ಟ್ ಮಾಡಿದ್ರು. ದೇ ರಿಯಲಿ ಮೇಡ್ ದ ಸಾಂಗ್ ಹ್ಯಾಪನಿಂಗ್. ಚರಣಗಳಲ್ಲಿ ಎಕ್ಸ್ಪ್ರೆಷನ್ ಬಹಳ ಚೆನ್ನಾಗಿತ್ತು ಅಂತ ಅನಿಸ್ತು. ಬಿಕಾಸ್ ನಮಗೆ ಗೊತ್ತು ನೀನು ಎಷ್ಟು ಚೆನ್ನಾಗಿ ಹಾಡ್ತೀಯ ಅಂತ, ಅದಕ್ಕೇನೆ ಈ ಉತ್ತರ ಬರ್ತಾ ಇದೆ. ಸೊ ಇಟ್ ವಾಸ್ ಎ ಗುಡ್ ಎಫರ್ಟ್. ನಾಟ್ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟು ಇರಲಿಲ್ಲ ಅಂತ ನನಗನ್ನಿಸ್ತು. ಈ ಹಾಡು ಆಕ್ಚುಲಿ ಶ್ರೇಯಾ ಸಿಂಗಿಂಗ್ಗೆ ಒಂದು ಡಿಫ್ರೆಂಟ್ ಆಯಾಮ ಕೊಟ್ಟಂತಹ ಹಾಡಿದು ಇದು. ಆಕ್ಚುಲಿ ಇಟ್ಸ್ ನಾಟ್ ಎನ್ ಈಸಿ ಸಾಂಗ್ ಟು ಸಿಂಗ್. ಕೇಳಕ್ ತುಂಬಾ ಸುಲಭ ಅಂತ ಅನ್ಸುತ್ತೆ, ಬಟ್ ವೆನ್ ಯು ಟ್ರೈ ಟು ಸಿಂಗ್ ಇಟ್ ಅಷ್ಟೊಂದು ಸುಲಭ ಅಲ್ಲ. ಹಿಂದಿನಲ್ಲಿ ಔ ಇಲ್ಲ, ಹಿಂದಿನಲ್ಲಿ ಬೈಠೆ ಅಂತ ಹೇಳಲ್ಲ, ಬ್ಯಾಠೆ ಬ್ಯಾಠೆ ಬಿಠಾಯ್. ಬೈಠೆ ಬಿಠಾಯ್ ಅಂದ್ರೆ ತಪ್ಪಾಗತ್ತೆ. ಹೇಳೊಂದ್ಸಲ. बैठे 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 हाँ बैठे बिठाए. ನಿಮ್ಮಿಬ್ರು ನೋಡ್ತಾರೆ ಸ್ಪ್ಯಾನಿಷ್ ಕ್ಲಾಸ್ ನಡೆದಂಗಿದೆ. ಬ್ಯಾಚ್ ಹೇ ಹಿಸ್ವಾ ಸಿಂಪಲ್ ಬೈಟ್. ನಾನು ಬೈಟ್ ಅಂತೀನಿ, ಬ್ಯಾಠೆ ಬಿಠಾಯ್. ರಮ್ಯಾ ತುಂಬಾ ಚೆನ್ನಾಗಿತ್ತು. ನರ್ವಸ್ ಆಗ್ಬೇಡಿ, ಏನೇ ಹಾಡಿದ್ರು ಕಾನ್ಫಿಡೆಂಟ್ ಆಗಿ, ತಪ್ಪು ಮಾಡಿದ್ರು ಕಾನ್ಫಿಡೆಂಟ್ ಆಗಿ ಮಾಡ್ಬೇಕು ಅಂತಾರಲ್ಲ ಹಂಗೆ ಕಾನ್ಫಿಡೆಂಟ್ ಆಗಿ ಆಡಿ. ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಮಾರ್ಕ್ಸ್ ನೋಡೋಣ ಜಡ್ಜಸ್. ವೀಕ್ಷಕರು, ಈಗ ವೇದಿಕೆ ಮೇಲೆ ಇತ್ತೀಚೆಗಷ್ಟೇ ಮದುವೆ ಆದಂತಹ ಒನ್ ಆಫ್ ದ ವೆರಿ ಫೇಮಸ್ ಬಾಲಿವುಡ್ ಹೀರೋಯಿನ್ಸ್ ಈಶಾ ಜಿಯಾಲ್. ಲೆಟ್ಸ್ ವೆಲ್ಕಮ್ ಕೀರ್ತನಾ. ಕೀರ್ತನಾ, ನಂದು ನಿಂದು ಏನ್ ಕಾಂಟ್ರಾಸ್ಟ್ ಆಗಿದೆಯೇ. ನನ್ನ ಮೈ ತುಂಬಾ ಬಟ್ಟೆ ಇದೆ, ನಿಂದು ಕೈ ಮೈಯೆಲ್ಲ ಬಟ್ಟೆನೆ ಕಮ್ಮಿ ಅಲ್ಲೇ. ರೆಡಿ ನೀನೆ ಹಾಡಕ್ಕೆ? ಇಲ್ಲಿ ಓನಾಯ್ತು ನಿಂಗೆ? ನಿಂಗೆ ಹೊಟ್ಟೆ ನೋವ್ತಿದ್ಯಂತೆ. ಹೌದಾ? ಏನ್ ತಿಂದೆ? ಜಾಸ್ತಿ ತಿಂದ್ಯಾ? ಎಲ್ರಿಗೂ ಕೊಟ್ಟಿರೋ ಚಾಕ್ಲೇಟ್ಸ್ ನೀನ್ ಒಬ್ಳೇ ತಿಂದ್ಯಾ? ವಿಜಯ್ ಪ್ರಕಾಶ್ನ ತಿಂದ್ಯಾ? ಸರಿ, ಯಾವ ಹಾಡು ಹೇಳ್ತೀಯ ಹೇಳು. ಚೆನ್ನಾಗಿ ಪರ್ಫಾರ್ಮ್ ಮಾಡೋ, ಹೊಟ್ಟೆನೋ ಹೊಟ್ಟೋಗುತ್ತೆ. मचाले ಅದಕ್ಕೆ ತಾನೇ ನೀನು ಈಶಾ ಡಿಯಾಲ್ ಅಂತ ಹೇಳಿದ್ದು. ಚೆನ್ನಾಗಿ ಧೂಮಾಗಿ ಹಾಡ್ಬೇಕು. ಓಕೆ, ಆಲ್ ದಿ ಬೆಸ್ಟ್. थैंक्स थैंक्स इश्क इश्क करना है कर ले, इश्क इश्क में कीले मर ले, इश्क इश्क ही सबसे प्यारा है। इश्क इश्क करना है कर ले, इश्क इश्क मजले मर ले, इश्क इश्क ना हो दोबारा। इश्क ही तो जिंदगी है, इश्क ही तो हर खुशी है, इश्क में खुद को बुला कर जो धूम मचाला धूम मचाला धूम धूम मचाला धूम मचाला धूम धूम मचाला धूम मचाला धूम धूम मचाला धूम मचाते धूम। होता है क्या इश्क, होता है क्या दीवानों से पूछ ले। मचलते हैं क्यों आपके जलते हैं क्यों, दरवानों से पूछ ले। होता है क्या इश्क, होता है क्या दीवानों से पूछ लो। मचलते हैं क्यों आपके जलते हैं क्यों, दरवानों से पूछ ले।
Okay. 1, 2, 3, 4. इश्क इश्क करना है कल, इश्क इश्क में कीले मल, इश्क इश्क है सबसे प्यारा। इश्क इश्क करना है कल, इश्क इश्क मौजूले मत, इश्क इश्क ना हो दोबारा। इश्क ही तो जिंदगी है, इश्क ही तो हर खुशी है, इश्क में खुद को बुला कर धूम मचा ले कमाल करेगा, धूम मचा ले 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 धूम। ಪುಟ್ಟ ಹೊಟ್ಟೆನಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಇಷ್ಟ ಚೆನ್ನಾಗಿ ಹಾಡೋದು ನಿಂಗೆ ಯಾರೇ ಹೇಳ್ಕೊಟ್ರು? ನಮ್ಮಕ್ಕ ಅವಳಿಗೂ ಹೊಟ್ಟೆ ನೋವಿತ್ತಾ? ಹಂಗೆ ಹೇಳ್ಕೊಟ್ಲಾ? ಕೇಳೋಣ ನಿನ್ನ ಧೂಮ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ಪ್ರಿಯಾಂಕಾ, ನಂಗಂತೂ ತುಂಬಾ ಇಷ್ಟ ಆಯ್ತು. ಸೊ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಾರಲ್ಲ, ಕೀರ್ತನ ಅಂತ ಹೆಸರಿಟ್ಕೊಂಡಿದ್ಯಾ, ಗ್ಯಾರಂಟಿ ನಿನ್ ಕೀರ್ತಿ ದೊಡ್ಡದಾಗೆ ಬೆಳೆಯುತ್ತೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ಡ್ಯಾನ್ಸ್ ಮಾಡ್ಬೇಕು ಅಂತ. ಸೊ ಡೋಂಟ್ ಮೈಂಡ್ ವರ್ಷ. ನೋಡಿಟ್ಟು ನಂಗೆ ಕೀರ್ತನ ಪಾರ್ಟ್ 2 ನೋಡ್ದಾಗ ಆಗ್ತದೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ನಂಗೆ ತುಂಬಾ ಇಷ್ಟ ಆಯ್ತು. ಡ್ರೆಸ್ ಕೂಡ ಅದೇ ತರನೇ, ಅವಳದು ಒಂದೇ ತರ ಇದೆ ಡ್ರೆಸ್. ಆಹಾ, ವೆರಿ ಗುಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಒಂದೇ ಒಂದು ನಿನ್ ಕಡೆಯಿಂದ ಒಂದು ಪಪ್ಪಿ ಬೇಕು. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು. ಧೂಮ್ ಪರ್ಫಾರ್ಮೆನ್ಸ್ ಹೇಗಿತ್ತು ವಿಜಯ್? ನನಗೆ ರಸಿಕಾ ಕೇಳ್ದಂಗೆ ಇತ್ತು ಹಾಡನ್ನ. ಎಲ್ಲ ಹಾಡನ್ನು ರಸಿಕಾ ಸ್ಟೈಲಲ್ಲೇ ಆಡ್ತಾ ಇದೀಯ ನೀನು. ನನಗೆ ಈಗ ಏನ್ ಆಸೆ ಒಂದು ಭಜನೆ ಕೊಟ್ರೆ ಹಿಂಗ ಆಡ್ತೀಯ ಅಂತ ಕೇಳ್ಬೇಕಷ್ಟೇ. ಅದನ್ನು ರಸಿಕಾ ಸ್ಟೈಲಲ್ಲೇ ಆಡ್ಬಿಡ್ತೀಯ. ನೀನು ಧೂಮ್ ಹಾಡಿದಾಗ ಧೂಮ್ ಫೀಲ್ ಕೊಡ್ತೀಯಾ, ರಸಿಕಾ ಹಾಡಿದಾಗ ರಸಿಕನ್ ಫೀಲ್ ಕೊಡ್ತೀಯಾ. ಯು ಸೋ ಬ್ಲೆಸ್ಡ್ ಅಂತ ಹೇಳ್ಬೇಕು. ಬಹಳ ಚೆನ್ನಾಗಿ ಹಾಡ್ದೆ. ಕಮಿಂಗ್ ಬ್ಯಾಕ್ ಟು ಧೂಮ್ ಮಸಾಲೆ ಏನ್ ಹಾಡ್ದೆ, ಮಸಾಲೆ. ಆ ಮಸಾಲೆಲಿ ಫುಲ್ ನಿನ್ ಸ್ಟೈಲಲ್ಲಿ ನೀನೇ ಲಿರಿಕ್ಸ್ ಬರ್ದಂಗೆ ಹಾಡ್ದೆ. ನಿನಗೆ ಏನ್ ತೋಚ್ತೋ ಅವ್ರು ಬರ್ದಿರ್ಬೋದು ಒರಿಜಿನಲ್, ನನಗೇನ್ ಬರಿಬೇಕು ಅದನ್ನ ಬರ್ಕೊಂಡು ಆಡ್ತೀನಿ ಇಂದಂಗಿತ್ತು. ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು? ನಿಮ್ಮ ಅಕ್ಕನ ಎಲ್ಲದಕ್ಕೂ ಟಾರ್ಗೆಟ್ ಮಾಡಿ ಅವಳು ಇನ್ಮೇಲೆ ಹೇಳ್ಕೊಡದೆ ನಿಲ್ಲಿಸ್ಬಿಡ್ತಾಳೆ. ಅಯ್ಯೋ ಎಲ್ಲದಕ್ಕೂ ಅಕ್ಕ. ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ ಹಾಡು. ಸ್ವಲ್ಪ ಲಿರಿಕ್ಸ್ ಮೇಲೆ ಗಮನ ಕೊಟ್ಬಿಟ್ಟು ಹೇಳ್ಕೊಡು ನೆಕ್ಸ್ಟ್ ಟೈಮ್ ಇಂದ. ಪಾಪ ನೀನೇ ಸಣ್ಣ ಹುಡುಗಿ, ನಿನಗೆ ನಾನು ಹೇಳ್ತಾ ಇದ್ದೀನಿ. ನಿನಗೆ ಯಾರು ಹೇಳ್ಕೊಟ್ರು ಅವ್ರಿಗೆ ಹೇಳ್ತೀನಿ. ಅವ್ರ ಅಮ್ಮ. ನೀವು ನಿಮಗೆ ಯಾರು ಹೇಳ್ಕೊಟ್ರ? ಅವ್ರ ಗಂಡ. ಸರ್ ನಿಮಗೆ ಯಾರು ಹೇಳ್ಕೊಟ್ರು ಸರ್? ಅವ್ರ ಹೆಂಡತಿ. ಏನಂದ್ರೆ ಅವಳು ಮುದ್ದಾಗಿ ಹಾಡೋದ್ರಿಂದ ನಮ್ಗೆ ಇಷ್ಟ ಆಗತ್ತೆ. ಬಟ್ ಕಾಂಪಿಟಿಷನ್ ಆದ್ರಿಂದ ಪ್ಲೀಸ್ ಬಿ ಕೇರ್ಫುಲ್. ಲವ್ ಯು. ವೆರಿ ನೈಸ್. ಹೋಗ್ಲಿ ಬಿಡಿ ವಿಜಯ್ ಪ್ರಕಾಶ್ ಸರ್. ಅಲ್ಲ, ಅವ್ರಿಗೆ ಏನೇ ಹೇಳೋ ಅದು ಕರೆಕ್ಟ್ ಆಗಿತ್ತು. ಬಟ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಂದ್ರೆ ನಾವು. ಅವಳು ತಪ್ಪು ಹಾಡಿದ್ದು ಅದು ಕ್ಯೂಟ್ ಆಗಿತ್ತು. ಅಸ್ಕೆ ಜಲ್ದಿ 2 ಸಲನು ಅಷ್ಟು ಮುದ್ದಾಗಿ ಕಾನ್ಫಿಡೆಂಟ್ ಆಗಿ ತಪ್ಪು ಹಾಡಿದ್ಲು. ಅದನ್ನ ಎಂಜಾಯ್ ಮಾಡ್ಕೊಂಡು ಹಾಡಿದ್ಲು. ಆ ಇಂಗ್ಲಿಷ್ ಅಲ್ಲಿ ಹೇಳಲ್ಲ, ಡಿ ಯು ವಾಂಟ್ ಮೋರ್? ಒಂದ್ಸರಿ ಇನ್ನೊಂದ್ಸರಿ ಹೇಳ್ಬಿಡು. Come on, you people! You want more? Yeah! Are you sure? Yes! Okay! 1, 2, 3, 4! ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಬಾಲಿವುಡ್ ಹೀರೋ ನಮ್ಮ ವೇದಿಕೆನ ಅಲ್ಲಾಡ್ಸಕ್ಕೆ ಬರ್ತಾ ಇದ್ದಾರೆ. ಬಾಲಿವುಡ್ ನ ಫಸ್ಟ್ ಫ್ಯಾಮಿಲಿಯ ಮಗ. ಲೆಟ್ಸ್ ವೆಲ್ಕಮ್ ಅಭಿಷೇಕ್ ಬಚ್ಚನ್. ರೆಡಿನಾ? ಯಾವ ಹಾಡು ಹೇಳ್ತಿದ್ಯಾ? ಡೆಲ್ಲಿ 6 ಫಿಲಮ್ ಇಂದ ಮಸಕ್ಕಲಿ ಸಾಂಗ್ ಹಾಡ್ತಾ ಇದ್ದೀನಿ. ಮಸಕ್ಕಲಿ. ಆಲ್ ದಿ ಬೆಸ್ಟ್. ನನ್ನ ಫೇವ್ರೆಟ್ ಸಾಂಗ್. ಚೆನ್ನಾಗಿ ಹಾಡು.
ಮಸಕ್ಕಲಿ ಮಸಕ್ಕಲಿ ಉಡು ಮಟಕ್ಕಲಿ ಮಟಕ್ಕಲಿ ಮಸಕ್ಕಲಿ ಮಸಕ್ಕಲಿ ಉಡು ಮಟಕ್ಕಲಿ ಮಟಕ್ಕಲಿ ಮಸಕ್ಕಲೆ ಮಸಕಲೆ ಮಟಕ್ಕಲೆ ಮಟಕ್ಕಲೆ ಮಸಕ್ಕಲೆ ಮಸಕ್ಕಲಿ उड़ मटकले मटकले जरा पंख चटक गई धूल अटक और लचक मचक के दूर भटक उड़ डगर कस पे गूंजे रुकड़ बस्ती में ये गिरी से उठ अदा से उठ कर ले पूरी दिल की तमन्ना हवा से जुट अदा से उठ बुर्रा बुर्रा तू हीरा बन रे मसकले मसकले उड़ मटकले मटकले मसकले मसकले उड़ मटकले मटकले घर तेरा कॉलोनी बादल की कॉलोनी दिखला दे टेंगा इन सबको जो उड़ना ना जाने 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 बुढ़िया ना डरियो कर मनमानी मरमानी मरमानी बढ़िया ना मुड़ियो करना जाने बुढ़िया ना डरियो कर मनमानी मरमानी मरमानी बढ़िया ना मुड़ियो करना जाने कभी ठान ले मुस्कान ले कैसा ना 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 हवा बस ठान ले तू जान ले कैसा ना 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 हवा 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 मसकले मसकले उड़ मटक मटक मटकले मसकले मसकले मटकले मटकले रे 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 वो तुझे क्या गम तेरा रिश्ता गगन की बांसुरी से है पवन की गुफ्तगू से है सूरज की रोशनी से है बुढ़िया ना डरियो कर मनमानी मरमानी मरमानी बढ़िया ना बुढ़िया करना जाने कभी ठान ले मुस्कान ले कैसा ना 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 बस ठान ले तू जान ले कैसा ना 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 हवा 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 मसकले मसकले उड़ मटक मटक मटकले मसकले मसकले उड़ मटकले मटकले मसकले मसकले मटक मटक मटकले मसकले मसकले उड़ मटकले मटकले रे 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 रा 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 रे 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 वो ವಾಟ್ ಮ್ಯಾನ್ ಮಸ್ತಕ್ಕಲಿ. ನಿನ್ ಇಷ್ಟನಾ ಈ ಹಾಡು? ನಿಂಗೆ ಮುಂಚೆನೆ ಕಲ್ತ್ಕೊಂಡಿದ್ಯಾ? ಮುಂಚೆನೂ ಬರ್ತಿತ್ತು. ಸೊ ಈ ಜಡ್ಜಸ್ ಈ ಸಾಂಗ್ ಕೊಟ್ಟಾಗ ನಿಂಗೆ ಕಷ್ಟ ಅನ್ಸ್ಲಿಲ್ಲ? ಅವ್ರ ಕಷ್ಟ ಅನ್ಸ್ತೋ ಇಲ್ವೋ ನೀ ಹಾಡಿದ್ದು? ಕೇಳೋಣ. ವಿಜಯ್. ಸಮರತ್, ಹಾಡಿ ಚೆನ್ನಾಗಿತ್ತು. ನಿಜ ಹೇಳಬೇಕು ಅಂದ್ರೆ ಟೆಲಿಕಾಸ್ಟ್ ಆದ ನೋಡು, ವಾರ್ತೆಗಳು ಓದ್ದಂಗೆ ಓದ್ದೆ ಹಾಡನ್ನ. ಒಪ್ಕೋತೀರಾ ನೀವು ನಾನು ಹೇಳಿದ ಪಾಯಿಂಟ್? ನಿಮ್ಗೆ ಅನಿಸ್ತು? जरा भंग झड़क गई धूल अटक और लचक मचक के हंगला जरा भंग झड़क गई धूल अटक और लचक मटक के दूर भटक और ಬರ್ದಿರೋದಂಗೆ ಪ್ರಸೂನ್ ಜೋಶಿ ಅವರು ಆ ವರ್ಡ್ಸ್ ಅನ್ನು ಎಂಜಾಯ್ ಮಾಡಿ. ದಿ ಸಾಂಗ್ ಇಸ್ ಆಲ್ ಅಬೌಟ್ ದ ವರ್ಡ್ಸ್. ಓಕೆ ಗುಡ್, ಆಲ್ ದಿ ಬೆಸ್ಟ್. ಸಾಮ್ಯ, ನಾನು ಅವ್ರು ಹೇಳಿದ್ನೇ ರಿಪೀಟ್ ಮಾಡಬೇಕು, ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ಬೇಕಾಗುತ್ತೆ ಅಷ್ಟೇ. ಅದು ಅವ್ರ ಫನ್ ಅಂತ ಅಂದ್ರು, ಅದು ಆಕ್ಚುಲಿ ನಾಟಿ. ಬಟ್ ನೋಡೋಣ ಮಾರ್ಕ್ಸ್. ಲೆಟ್ಸ್ ಸಿ ದಿ ಸ್ಕೋರ್. ವೀಕ್ಷಕರೇ, ನಮ್ಮ ಬಾಲಿವುಡ್ ರೌಂಡ್ ಮುಗಿಸೋ ಸಮಯ ಬಂದಿದೆ. ಈ ವಾರದ ಸಂಚಿಕೆಯನ್ನ ಮುಗಿಸೋ ಸಮಯ ಬಂದಿದೆ. ಈ ಟಾಪ್ 8 ನಲ್ಲಿ ಒಬ್ರು ಡೈರೆಕ್ಟ್ ಫೈನಲ್ಸ್ಗೆ ಹೋಗ್ತಾರೆ. ಟಾಪ್ ಸ್ಕೋರರ್ ಯಾರು ಈ ಬಾಲಿವುಡ್ ರೌಂಡ್ ನಲ್ಲಿ, ಅವರು ಡೈರೆಕ್ಟ್ ಫೈನಲ್ಸ್ಗೆ ಹೋಗ್ತಾರೆ. ಅಂಡ್ ಅವರೇ ಬೆಸ್ಟ್ ಸಿಂಗರ್ ಕೂಡ ಆಗಿರ್ತಾರೆ, ಈ ವಾರದ ಬೆಸ್ಟ್ ಸಿಂಗರ್. ಲೆಟ್ಸ್ ಸಿ. ಓಕೆ, ಸ್ಕೋರ್ ಹೇಳ್ಬಿಡ್ತೀನಿ ಈಗ, ಬಾಟಮ್ ಇಂದ ಟಾಪ್ ವರ್ಗು. ಸಾಮ್ಯ ರಾವ್ ಇವರಿಗೆ ಕೊಟ್ಟಿರೋದು 8.5, ವಿಜಯ್ ಪ್ರಕಾಶ್ ಕೊಟ್ಟಿರೋದು 8.5. ಟೋಟಲ್ ಸ್ಕೋರ್ 17. ಅಂಡ್ ಇವರು ವಿಶ್ವನಾಥ್. ವಿಜಯ್ ಪ್ರಕಾಶ್ ಇವರಿಗೆ ಕೊಟ್ಟಿರೋದು 8.5, ಸಾಮ್ಯ ರಾವ್ 9. ಟೋಟಲ್ ಸ್ಕೋರ್ 17ವರೆ. ಅಂಡ್ 7th ಪ್ಲೇಸ್ ನಲ್ಲಿ ಇರೋದು ಅನನ್ಯ.
8:45 ಇಬ್ರು ಜಡ್ಜಸ್ ಕೊಟ್ಟಿದ್ದಾರೆ. ಟೋಟಲ್ 17.5 ಅಂಡ್ ದಿಸ್ ಸ್ಕೋರ್ ಗೋಸ್ ಟು ಅಭಿಷೇಕ್ ಬಚ್ಚನ್ ಸಮ್ರಾಟ್. 5ನೇ ಪ್ಲೇಸ್ ನಲ್ಲಿರೋದು ಸೌಮ್ಯರಾವ್ 9 ಕೊಟ್ರು. ವಿಜಯ್ ಪ್ರಕಾಶ್ 8:45 ಕೊಟ್ಟಿದ್ದಾರೆ. ಟೋಟಲ್ 17.5 17.34 ಬಂದಿರೋದು ರಮ್ಯಶ್ರೀಗೆ. ವಿಜಯ್ ಪ್ರಕಾಶ್ 9, ಸೌಮ್ಯರಾವ್ 9, ಟೋಟಲ್ ಸ್ಕೋರ್ 18. ನನ್ನ ಹೆಸರು ಕರೆಯೋದು ಕೀರ್ತನ. ವಿಜಯ್ ಪ್ರಕಾಶ್ 9.5 ಕೊಟ್ಟಿದ್ದಾರೆ. ಸೌಮ್ಯರಾವ್ 9 ಕೊಟ್ಟಿದ್ದಾರೆ. ಈ ಸ್ಕೋರ್ ಬಂದಿರೋದು ಸಿದ್ಧಾರ್ಥ್ಗೆ ಅಲ್ಲ, ಗಗನ್ಗೆ. ರಮ್ಯಾ ಆಯ್ತು, ಅನನ್ಯ ಆಯ್ತು, ಸಮೃತ್ ಆಯ್ತು, ಗಗನ್ ಆಯ್ತು, ವಿಶ್ವನಾಥ್ ಆಯ್ತು, ಕೀರ್ತನ ಆಯ್ತು. ಉಳ್ದಿರೋದು ಅದಿತಿ ಅಂಡ್ ಸಿದ್ಧಾರ್ಥ್. ಬನ್ನಿ. ಅದಿತಿ ಅಂಡ್ ಸಿದ್ಧಾರ್ಥ್, ನಿಮ್ಮಿಬ್ಬರಲ್ಲಿ ಒಬ್ಬರು ಅದಿತಿ ಅಥವಾ ಸಿದ್ಧಾರ್ಥ್, ಇವರಿಬ್ಬರಲ್ಲಿ ಒಬ್ಬರು ಡೈರೆಕ್ಟ್ ಫೈನಲ್ಸ್ಗೆ ಹೋಗ್ತಾ ಇದ್ದಾರೆ ಇವತ್ತು, ಟಾಪ್ 5ಗೆ. ನಿಮ್ಮಿಬ್ಬರಲ್ಲಿ ಯಾರು ಸೆಲೆಕ್ಟ್ ಆಗ್ತಿರೋ ಅವರು ನೆಕ್ಸ್ಟ್ ಕಾಂಪಿಟಿಷನ್ ಫೇಸ್ ಮಾಡೋದೇ ಫಿನಾಲೆನಲ್ಲಿ. ಇವರಿಬ್ಬರಲ್ಲಿ ಒಬ್ರು ಡೈರೆಕ್ಟ್ ಫೈನಲ್ಸ್ಗೆ ಹೋಗ್ತಾರೆ. ಅವರು ವಿಜಯ್ ಪ್ರಕಾಶ್. ಇವರಿಗೆ ಕೊಟ್ಟಿರೋ ಸ್ಕೋರ್ 10. ಸೌಮ್ಯರಾವ್ ಇವರಿಗೆ ಕೊಟ್ಟಿರೋ ಸ್ಕೋರ್ 10. 10 on 10 ಪಡ್ಕೊಂಡಿರೋ ಕಂಟೆಸ್ಟೆಂಟ್, ಡೈರೆಕ್ಟ್ ಆಗಿ ಫೈನಲ್ಸ್ಗೆ ಹೋಗ್ತಾ ಇರುವಂತಹ ಮೊದಲನೇ ಕಂಟೆಸ್ಟೆಂಟ್, ಸರ್ಫ್ ಎಕ್ಸೆಲ್ ಸಾರೆಗಾಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಈ ಒಂದು ಜರ್ನಿನಲ್ಲಿ ಡೈರೆಕ್ಟ್ ಫೈನಲ್ಸ್ಗೆ ಹೋಗಿ ಮುಂದೆ ಏನು ಕಾಂಪಿಟೇಷನ್ ಇಲ್ಲದೆ ಆರಾಮಾಗಿ ಫೈನಲ್ಸ್ಗೆ ರಿಹರ್ಸಲ್ ಮಾಡಬಹುದಾದಂತಹ ಲಕ್ಕಿ ಹಾರ್ಡ್ ವರ್ಕಿಂಗ್ ಕಾಂಟೆಸ್ಟೆಂಟ್ ಸಿದ್ಧಾರ್ಥ್. ಅದಿತಿ, ನಿನ್ ಸ್ಕೋರ್ ಎಷ್ಟು ಗೊತ್ತಾ? ವಿಜಯ್ ಪ್ರಕಾಶ್ ಕೊಟ್ಟಿದ್ದು 10. ಆ ಕಾಲಿಂದ ನಿಂಗೆ ಇವತ್ತು ಟ್ರೋಫಿ ಕೈಗೆ ಬರೋದು ಮಿಸ್ ಆಯ್ತು. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಆಡು, ನೆಕ್ಸ್ಟ್ ಡೈರೆಕ್ಟ್ ಫೈನಲ್ಸ್ಗೆ ಹೋಗು. ಓಕೆ, ಗುಡ್ ಲಕ್, ಆಲ್ ದಿ ಬೆಸ್ಟ್. ಈ ವಾರದ ಬೆಸ್ಟ್ ಸಿಂಗರ್ ಕೂಡ ಸಿದ್ಧಾರ್ಥನೇ. ಸಿದ್ಧಾರ್ಥ್ ಬರುತ್ತೆ ನಮ್ಮ ಸಾರಿಗಾಮಪ ಲಿಟಲ್ ಚಾಂಪ್ ಮೆಡಲ್ ಜೊತೆಗೆ ಬೆಸ್ಟ್ ಸಿಂಗರ್ ಪ್ರಶಸ್ತಿ ಫ್ರಮ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ವೀಕ್ಷಕರೇ, ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ನಾವು ಬರ್ತೀವಿ. ಇದು ಸರ್ಫ್ ಎಕ್ಸೆಲ್ ಸಾರೆಗಾಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಬರಣ್ಣ. ಗುಡ್ ನೈಟ್, ಸಿ ಯಾ, ಬೈ.